ಮತ್ತೆ ಚರ್ಚೆಗೆ ಬಂದಿದ್ದಾರೆ ಬಿಗ್ ಬಾಸ್ ಕನ್ನಡದ OTTಯ ಸ್ಪರ್ಧಿ. ಹೊಸ ಕಾರು ಖರೀದಿಸಿ ವ್ಯಾಲೆಂಟೈನ್ಸ್ ಡೇ ಆಚರಿಸಿದಂತಹ ನಟಿ ಪ್ರೇಮಿಗಳ ದಿನದಂದು ಈ ಸುದ್ದಿಯನ್ನ ಹಂಚಿಕೊಂಡಿದ್ದಾರೆ ಆ ಒಂದು ಸ್ಪರ್ಧಿ. ಬಿಗ್ ಬಾಸ್ನ OTT ಸ್ಪರ್ಧಿ ಈಗ ಮತ್ತೆ ಚರ್ಚೆಗೆ ಗ್ರಾಸರಾಗಿದ್ದಾರೆ. ಹಾಗಾದ್ರೆ OTT ಬಿಗ್ ಬಾಸ್ ಸ್ಪರ್ಧಿ ಯಾಕೆ ಚರ್ಚೆಗೆ ಗ್ರಾಸರಾಗಿದ್ದಾರೆ? ಪ್ರೇಮಿಗಳ ದಿನದಂದು ಈ ಸುದ್ದಿಯನ್ನು ಹಂಚಿಕೊಂಡಿದ್ದಾರೆ. ಹಾಗಾದ್ರೆ ಏನಂತ ಹಂಚಿಕೊಂಡಿದ್ದಾರೆ? ಬ್ರೇಕಪ್ ನಂತರ ತಮ್ಮ ಸಾಧನೆಯನ್ನ ಆಚರಿಸಿಕೊಂಡಿದ್ದಾರೆ. ಹಾಗಾದ್ರೆ ಆ OTT ಸ್ಪರ್ಧಿ ಯಾರು? ಅವರಿಗೆ ಯಾರೊಂದಿಗೆ ಲವ್ ಬ್ರೇಕಪ್ ಆಗಿತ್ತು? ಮತ್ತೆ ಮುನ್ನೆಲೆಗೆ ಬಂದ ಬಿಗ್ ಬಾಸ್ ಕನ್ನಡದ OTT ಸ್ಪರ್ಧಿ. ಹೊಸ ಕಾರು ಖರೀದಿಸಿ ವ್ಯಾಲೆಂಟೈನ್ಸ್ ಡೇ ಆಚರಿಸಿಕೊಂಡಿದ್ದಂತಹ ನಟಿ. ಆಕೆ ಬಿಗ್ ಬಾಸ್ನ OTT ಮಾಜಿ ಸ್ಪರ್ಧಿಯಾಗಿದ್ರು. ಪ್ರೇಮಿಗಳ ದಿನ ಇತ್ತು ನಿನ್ನೆ. ಹೊಸ ಕಾರನ್ನು ಖರೀದಿ ಮಾಡ್ಕೊಂಡಿದ್ದಾರೆ. ಆದರೆ ಹೊಸ ಕಾರು ಖರೀದಿಯ ನಂತರ ಆಕೆ ಹಂಚಿಕೊಂಡಿರುವಂತಹ ವಿಚಾರ ಇದೆಯಲ್ಲ, ನಿಜಕ್ಕೂ ಕೂಡ ಚರ್ಚೆಗೆ ಕಾರಣವಾಗಿದೆ. ಪ್ರೇಮಿ ಇಲ್ಲದಿದ್ದರೇನಂತೆ, ತೊಂದರೆ ಇಲ್ಲ, ಅರ್ಹತೆ ಇರೋದಕ್ಕೆ ನಾನು ಮರ್ಸಿಡಿಸ್ ತಗೊಂಡೆ, ಖುಷಿಗೆ ಆನಂದ ಬಾಷ್ಪದ ಜೊತೆಗೆ ಹೆಮ್ಮೆ ಇದೆ, ನನ್ನ ಮೇಲೆ ಯಾರು ನಂಬಿಕೆ ಇಡದಿದ್ದಾಗ ನಾನು ನನ್ನ ಮೇಲೆ ನಂಬಿಕೆ ಇಟ್ಟಿದ್ದೆ, ಮಾರ್ಮಿಕ ಸಾಹಿತ್ಯ, ನನ್ನ ಶಕ್ತಿಯನ್ನ ನಾನು ಇಂದು ಆಚರಿಸುತ್ತಿದ್ದೇನೆ. ಆ ನಟಿ ಬೇರಾರೂ ಅಲ್ಲ, ಮಾರಿಮುತ್ತು ಅವರ ಮೊಮ್ಮಗಳು. ಬಿಗ್ ಬಾಸ್ ಕನ್ನಡ OTT ಸ್ಪರ್ಧಿ ಜಯಶ್ರೀ ಈ ಮಾತನ್ನ ಹಂಚಿಕೊಂಡಿರುವಂತಹದ್ದು. ಇನ್ನೂ ಒಂದಷ್ಟು ಮೈಲಿಗಲ್ಲು ಸಾಧಿಸಬೇಕಿದೆ ಎಂದಿದ್ದಾರೆ. ಆಕೆ ಪ್ರೇಮಿಗಳ ದಿನದಂದು, ನೀವೀಗ ಆ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಲ್ಲ, ಈಕೆ ಮಾರಿಮುತ್ತು ಕನ್ನಡದ ಸಾಕಷ್ಟು ಸಿನಿಮಾಗಳಲ್ಲಿ ನಟಿಸಿರುವಂತಹ ಒಂದು ಹಿರಿಯ ಕಲಾವಿದೆ. ಆಕೆಯ ಮೊಮ್ಮಗಳು. ಈಕೆ ಮರ್ಸಿಡಿಸ್ ಕಾರನ್ನ ಖರೀದಿ ಮಾಡ್ತಾರೆ. ಖರೀದಿ ಮಾಡಿದ ದಿನ ಪ್ರೇಮಿಗಳ ದಿನ. ನನ್ನ ಜೊತೆ ಪ್ರೇಮಿ ಇಲ್ಲದಿದ್ದರೇನಂತೆ, ಮರ್ಸಿಡಿಸ್ ಕಾರು ಖರೀದಿಸುವ ಅರ್ಹತೆ ನನಗಿದೆ. ಯಾರೂ ನನ್ನನ್ನು ನಂಬದೇ ಇದ್ದಾಗ ನಾನು ನನ್ನನ್ನು ನಂಬಿದೆ. ಒಂದು ಕಿರಿ ವಯಸ್ಸಿನಲ್ಲಿ ಮನುಷ್ಯನ ಮೆದುಳಲ್ಲಿ ಸಂಚರಿಸಬಹುದಾದಂತಹ ಮಾದರಿಯುತ ಸಾಹಿತ್ಯ ನಾನು ಗಮನಿಸಿದ್ದೆ ಈ ಸಾಲಲ್ಲಿ. ನನ್ನನ್ನು ಯಾರೂ ನಂಬದಿದ್ದಾಗ ನಾನು ನನ್ನನ್ನು ನಂಬಿದೆ. ಪ್ರೇಮಿಗಳ ದಿನದಂದು ಮಾರಿಮುತ್ತು ಮೊಮ್ಮಗಳು ಈ ಕಾರನ್ನು ಖರೀದಿಸಿ ಆ ತರಹದ ಒಂದಷ್ಟು ಶೀರ್ಷಿಕೆಯನ್ನು ಕೊಟ್ಟು ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ವಿಡಿಯೋ ಹಂಚಿಕೊಂಡಿದ್ದಾರೆ. ಹಾಗಾದರೆ ಆಕೆಗೇನಾದರೂ ತನ್ನ ಪ್ರಿಯತಮನಿಂದ ನೋವಾಗಿತ್ತಾ? ಈ ಅರ್ಥದಲ್ಲೂ ಕೂಡ ಚರ್ಚೆಗಳು ಶುರುವಾಗಿರುವಂತಹದ್ದು. ಅರ್ಹತೆ ಇರೋದಕ್ಕೆ ನಾನು ಮರ್ಸಿಡಿಸ್ ತಗೊಂಡೆ, ಖುಷಿಗೆ ಆನಂದ ಬಾಷ್ಪದ ಜೊತೆಗೆ ಹೆಮ್ಮೆ ಇದೆ, ನನ್ನ ಮೇಲೆ ಯಾರೂ ನಂಬಿಕೆ ಇಡದಿದ್ದಾಗ ನಾನು ನನ್ನ ಮೇಲೆ ನಂಬಿಕೆ ಇಟ್ಟಿದ್ದೆ, ನನ್ನ ಶಕ್ತಿಯನ್ನು ನಾನು ಇಂದು ಆಚರಿಸುತ್ತಿದ್ದೇನೆ. ಆ ನಟಿ ಬೇರಾರೂ ಅಲ್ಲ, ಮಾರಿಮುತ್ತು ಮೊಮ್ಮಗಳು. ಬಿಗ್ ಬಾಸ್ ಕನ್ನಡ OTTಯ ಸ್ಪರ್ಧಿ ಜಯಶ್ರೀ ಇನ್ನು ಒಂದಷ್ಟು ಮೈಲಿಗಲ್ಲು ಸಾಧಿಸಬೇಕಿದೆ ಎಂದಿದ್ದಾರೆ. ಅದು ಒಂದು ಹೆಣ್ಣು ಮಗಳು ಸಾಧಿಸಬಹುದಾದಂತಹ ಸಾಧನೆಗಳ ಬಗ್ಗೆ ಕಲ್ಪನೆಯನ್ನು ಇಟ್ಟುಕೊಳ್ಳೋದು ತಪ್ಪಲ್ಲ. ಆ ತರಹದ ಕಲ್ಪನೆ ಇಟ್ಟುಕೊಳ್ಬಹುದು, ಸಾಧಿಸಬೇಕು ಅಷ್ಟೇ.